ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸಮಸ್ತ ವೀಕ್ಷಕ ಬಾಂಧವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಬ್ಬಕ್ಕೆ ತಟ್ಟೆಯಲ್ಲಿ ಇಡೋಕ್ಕೆ ಉಂಡೆ ಚಕ್ಲಿ ಇವೆಲ್ಲ ಮಾಡಲೇಬೇಕು. ಅದರಲ್ಲಿ ಒಂದು ರೆಸಿಪಿಯಾದ ಉಂಡೆ ಅಂದರೆ ಕಡಲೆ ಬೀಜ ಉಂಡೆ ಯಾವ ರೀತಿ ಮಾಡೋದು ಪರ್ಫೆಕ್ಟಾಗಿ ಪಾಕ ತೆಗೆದು ಅಂತ ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡಿ. ನಾನು ತಿಳಿಸ್ಕೊಟ್ಟಿರೋಂಥ ಈ ಟಿಪ್ಸ್ ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಈ ರೀತಿ ಪಾಕ ತೆಗೆದು ಕಡಲೆ ಬೀಜ ಉಂಡೆ ಮಾಡ್ಬೋದು. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆ ಇಟ್ಕೊಂಡು 1 ಗ್ಲಾಸ್ ಅಷ್ಟು ಕಡಲೆ ಬೀಜ ತೊಗೊತಾ ಇದ್ದೀನಿ. ಇದು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ, ಮೀಡಿಯಮ್ಗಿಂತ ಇನ್ನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ. ಕಡಲೆ ಬೀಜ ಹದವಾಗಿ ಹುರ್ಕೊಂಡ್ರೆ ಅದು ಸಿಪ್ಪೆ ತೆಗಿಯೋಕ್ಕಾಗೋದು. ಇಲ್ಲ ಅಂದರೆ ಸಿಪ್ಪೆ ಬರಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಕಣ್ರಿ ಕಡಲೆ ಬೀಜ ಉಂಡೆ ಅಂತೂ. ಈ ರೀತಿಯಾಗಿ ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಅಕಸ್ಮಾತ್ ಸಿಪ್ಪೆ ಬರಲಿಲ್ಲ ಅಂದರೆ ಮತ್ತೆ ಹುರಿದಿದ್ದೆಲ್ಲ ಆದಮೇಲೆ ಒಂದು ತಟ್ಟೆಗಾಗಲಿ ಒಂದು ಚಿಕ್ಕದು ಬಟ್ಲಿಗಾಗಲಿ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಸಿಪ್ಪೆ ತೆಗೆದುಕೊಬೇಕಾಗುತ್ತೆ. ನೋಡಿ, ಈ ರೀತಿ ಸಿಪ್ಪೆ ತೆಗೆದುಕೊಂಡ ನಂತರ ಮತ್ತು ಯಾವ ಗ್ಲಾಸಲ್ಲಿ ಕಡಲೆ ಬೀಜ ತೊಗೊಂಡಿರ್ತೀನೋ ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಕಡಲೆಪಪ್ಪು ತೊಗೊಳ್ಳಿ. ಕಡಲೆಪಪ್ಪು ಅಂದರೆ 1 ಗ್ಲಾಸ್ ಕಡಲೆ ಬೀಜಕ್ಕೆ 3/4 ಗ್ಲಾಸ್ ಕಡಲೆಪಪ್ಪು ಸರಿ ಹೋಗುತ್ತೆ. ಅಕಸ್ಮಾತ್ ನಿಮ್ಗೆ ಜಾಸ್ತಿ ಬೇಕು ಅಂದ್ರೂ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ತೊಂದರೆ ಏನಿಲ್ಲ. ಕಡಲೆಪಪ್ಪು ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ಅದೇ ಬಾಣಲಿಗೆ 3/4 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಪುಡಿ ಮಾಡಿರೋ ಬೆಲ್ಲನ 3/4 ಕಪ್ ಸೇರಿಸ್ಕೊಂಡು 1/4 ಗ್ಲಾಸ್ಗಿಂತ ನೀರು ಕಡಿಮೆ ಸೇರಿಸ್ಕೊಂಡು ಮೀಡಿಯಮ್ಗಿಂತ ಕಡಿಮೆ ಇಟ್ಕೊಳ್ರಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ ಪಾಕ ಅಂತೂ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಪಾಕ ತೆಕ್ಕೋಬೇಕಾಗತ್ತೆ. ಪಾಕ ತೆಗಿಯೋಕ್ಕೂ ಮುಂಚೆ ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೋಬೇಕಾಗತ್ತೆ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಈ ರೆಸಿಪಿನಂತೂ ನೀವು ಪರ್ಫೆಕ್ಟಾಗಿ ಮಾಡ್ಬೋದು ಕೊನೆಯವರೆಗೂ ಮಾಡಿದ್ರೆ. ಹಾಗೆ ನೋಡಿ, ಬೆಲ್ಲ ಕರಗಿದ ನಂತರ ಸೂದಿಸ್ಕೊಂಡಿದ್ದೀನಿ, ಎಷ್ಟು ಮಣ್ಣು ಕಸ ಎಲ್ಲ ಇದೆ. ಹಾಗೆ ನಿಮ್ಗಿಷ್ಟ ಆಗಿರೋ ಈ ವಿಡಿಯೋನ ಎಲ್ರಿಗೂ ಖಂಡಿತವಾಗ್ಲೂ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಬೆಲ್ಲ ಕರಗಿದ ನಂತರ ಅದೇ ಬಾಣಲಿಗೆ ತೊಳೆದಿಟ್ಕೊಂಡು ಬಾಣಲಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೋಡಿ, ಸ್ವಲ್ಪ ನೋಡ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಒಂದು ಬಟ್ಲಲ್ಲಾಗಲಿ ಒಂದು ಪ್ಲೇಟಲ್ಲಾಗಲಿ ನೀರಿಟ್ಕೊಂಡು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಪರ್ಫೆಕ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಕೆಲವರು 1 ಎಳೆ 2 ಎಳೆ ಪಾಕ ಆ ರೀತಿ ಹೇಳ್ಕೊಡ್ತಾರೆ, ಅದು ಗೊತ್ತಾಗಲ್ಲ ಅಷ್ಟಾಗಿ. ಈ ರೀತಿಯಾಗಿ ನೀವು ಪಾಕ ತೆಗೆದು ಕಲ್ತ್ಕೊಂಡ್ರೆ ಪರ್ಫೆಕ್ಟಾಗಿ ಯಾರು ಬೇಕಾದರೂ ತೆಗಿಬೋದು ಖಂಡಿತವಾಗ್ಲೂ. ನೋಡಿ, ಇದು ಇನ್ನೂ ಹರಳ್ತಾ ಇದೆ ಪಾಕ, ಅಷ್ಟು ಉಂಡೆ ರೀತಿಯಲ್ಲಿ ಬರಬೇಕು. ಆ ರೀತಿಯಲ್ಲಿ ಬಂದರೆ ಪರ್ಫೆಕ್ಟಲ್ಲಿದೆ ಅಂತ. ಇನ್ನೂ ಸ್ವಲ್ಪ ಪಾಕ ಬರಬೇಕಾಗತ್ತೆ. ನೋಡ್ತಾ ಇರ್ಬೋದು. ಇಲ್ಲಿ ಮತ್ತೆ ಇನ್ನೊಂದು ಸರಿ ಒಂದು 5 ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಒಂದು ಕಡೆ ಒಟ್ಟುಗೂಡಿಸಿದಾಗ ಎಲ್ಲ ಒಂದು ಉಂಟೆ ರೀತಿಯಲ್ಲಿ ಬರಬೇಕು. ಅಂದರೆ ಒಂದು ಬಾಲ್ ಶೇಪಲ್ಲಿ ಬರಬೇಕು. ಅದು ಹರಳಬಾರ್ದು. ಈ ರೀತಿ ಉಂಟೆ ಇಟ್ಕೊಂಡ್ರೆ ಹರಳಬಾರ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಬಂದಿದೆ ಅಂತ. ನೋಡಿ, ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಪ್ರೊಸೀಜರ್ ಏನು ಅಂದರೆ, ಆ ಬಟ್ಲಿಗೆ ಹಾಕಿದಾಗ ಸೌಂಡ್ ಬರಬೇಕು. ಅದು ಉಂಟೆ ಮಾಡಿ ಬಟ್ಲಿಗೆ ಹಾಕಿದಾಗ ಸೌಂಡ್ ಬರಬೇಕು. ನೋಡ್ತಾ ಇರಿ, ಬೇಕಾದರೆ ಹೇಗೆ ಸೌಂಡ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಪಾಕ ತೆಗೆಯೋ ರೀತಿ ನಾನು ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ಪಾಕ ತೆಗೆದ ನಂತರ ಕಡಲೆ ಬೀಜ ಕಡಲೆಪಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ 1 ಸ್ಪೂನ್ ಸಹಾಯದಿಂದ ಈ ರೀತಿ ಪಾಕನ ಹಾಕ್ಕೊಳ್ಳಿ. ಹುಷಾರು, ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಏನೋ ಜಾಸ್ತಿನೇ ಬಿಸಿ ಇರುತ್ತೆ. ದಯವಿಟ್ಟು ಸ್ವಲ್ಪ ತೇವ ಮಾಡ್ಕೊಳ್ಳಿ, ಕೈ ಒದ್ದೆ ಮಾಡ್ಕೊಳ್ಳಿ. ನೀರಲ್ಲಿ ತಣ್ಣೀರಿನಿಂದ ಒದ್ದೆ ಮಾಡಿಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಬ್ಬರೇ ಮಾಡೋ ರೀತಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ, ಮಾಡೋರಿದ್ದರೆ ಖಂಡಿತವಾಗ್ಲೂ ಬೇಗ ಸಿದ್ಧವಾಗುತ್ತೆ ಈ ಉಂಡೆ ಅಂತೂ. ಪಾಕ ಏನಾದರೂ ಉಳಿದ್ರೆ ಕಡಲೆ ಬೀಜ ಕಡಲೆಪಪ್ಪು ಪುಡಿ ಮಾಡಿ ಆ ಪಾಕಕ್ಕೆ ಸೇರಿಸಿ ಪ್ಲೇಟಿಗೆ ಎಣ್ಣೆ ಹಚ್ಚಿ ತಟ್ಕೊಂಡು ಬರ್ಫಿ ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎತ್ಕೊಂಡು ಸ್ವಲ್ಪ ತೇವ ಮಾಡಿಕೊಂಡು ಕೈನ ಈ ರೀತಿ ಉಂಡೆ ಸ್ವಲ್ಪ ಕಟ್ಕೊಳ್ಳಿ. ಮತ್ತು ಸ್ವಲ್ಪ ಉಂಡೆಗೆ ಬಂದಮೇಲೆ ಪ್ರೆಸ್ ಮಾಡಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಬಂದಿದೆ ಅಂತ. ಉಂಡೆ ಕಡಲೆ ಬೀಜ ಉಂಡೆ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ನಾನು ಈ ರೀತಿನ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಸಹ ಹಬ್ಬಕ್ಕೆ ಈ ರೀತಿ ಕಡಲೆ ಬೀಜ ಉಂಡೆ ಮಾಡ್ಬೋದು. ಮತ್ತು ನೋಡಿ, ಮಾಡಿಟ್ಮೇಲೆ ಸ್ವಲ್ಪ ಅರಳಿದೆ, ನೀವು ಭಯ ಪಡಬೇಡಿ, ಇದೇನಪ್ಪ ಅರಳೋಯ್ತು ಉಂಡೆ ಈ ರೀತಿ ಆಗೋಯ್ತು ಅಂತ. ಮತ್ತೆ ಇನ್ನೊಂದು ಸರಿ ಒದ್ದೆ ಮಾಡಿಕೊಂಡು ಕೈನ ಮತ್ತೆ ಇನ್ನೊಂದು ಸರಿ ಉಂಡೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಾಲ್ ರೀತಿ
ಚೆನ್ನಾಗಿ ಬಂದಿರುತ್ತೆ ಉಂಡೆ ಅಂತೂ ನೋಡಿ ಈ ರೀತಿ ಮಾಡಿ. ಅಷ್ಟೇ, ನೋಡ್ತಾ ಇದ್ದೀರಲ್ವ, ಇಷ್ಟು ಮಾತ್ರನೇ ಕಣ್ರಿ. ಎಷ್ಟು ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ಈ ಕಡಲೆಬೀಜ ಉಂಡೆ. ಈ ರೀತಿ ಪ್ರೊಸೀಜರ್ನಂತೂ ಖಂಡಿತವಾಗ್ಲೂ ಫಾಲೋ ಮಾಡಿ ನೋಡಿ. ನೀವು ಹಬ್ಬಕ್ಕೆ ಈ ರೀತಿ ಕಡಲೆಬೀಜ ಉಂಡೆ ಮಾಡಿ ದೇವ್ರಿಗಿಡ್ಬೋದು. ಹಬ್ಬಕ್ಕೆ ಅಂತಲ್ಲ, ಏನಾನ ಫಂಕ್ಷನ್ ಟೈಮಲ್ಲೂ ಸಹ ಮಾಡ್ಕೋಬೋದು. ಮತ್ತು ನೋಡಿ, ಪಾಕ ಏನಾದರೂ ನೀವು ಇಷ್ಟು ಉಂಡೆ ಮಾಡೋ ಅಷ್ಟೊತ್ತು ಪಾಕ ಗಟ್ಟಿಯಾಗೋಗಿರುತ್ತೆ. ಮತ್ತು ಸ್ಟವ್ ಮೇಲಿಟ್ಟು 1 ಸ್ಪೂನು ಅಥವಾ 2 ಟೀ ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿ ಮಾಡಬೇಕು ಅಂದರೆ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಮತ್ತೆ ಗಟ್ಟಿಯಾಗಿಬಿಡುತ್ತೆ ಪಾಕ. 2 ಟೀ ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ಹಾಗೆ ನಾವು ಒಂದು ಬೌಲಲ್ಲಿ ಹಾಕ್ಕೊಂಡು ಪಾಕ ಉಂಡೆ ಕಟ್ಟಕ್ಕೆ ಸಿದ್ಧ ಮಾಡ್ಕೊಂಡಿರ್ತೀರಲ್ಲ, ಅದು ಗಟ್ಟಿಯಾದರೂ ಸಹ ಈ ರೀತಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಿದ ನಂತರ ನಿಮಗೆ ಮೊದಲೇ ತಿಳಿಸಿದ್ದೀನಿ, ಫಸ್ಟಲ್ಲಿ ಒಂದು ಗ್ಲಾಸಲ್ಲಿ ಡಿಸೈನು ರೀತಿಯಲ್ಲಿ ಆ ರೀತಿ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಗ್ಲಾಸ್ಗೆ ಆಯಿಲ್ ಹಚ್ಕೊಳ್ಳಿ. ಆಯಿಲ್ ಹಚ್ಕೊಂಡು ಅದಕ್ಕೆ ಕಡಲೆಬೀಜ ಕಡಲೆಪಪ್ಪಿಗೆ ಪಾಕ ಸೇರಿಸ್ಕೊಂಡು ಈ ರೀತಿಯಾಗಿ ಗ್ಲಾಸ್ಗೆ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಕೈ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿದ ನಂತರ ಒಂದು 4ರಿಂದ 5 ಗಂಟೆ ಟೈಮು ಬಿಟ್ಬಿಡಬೇಕಾಗತ್ತೆ. ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿದ ನಂತರ ಒಂದು 4ರಿಂದ 5 ಗಂಟೆ ಟೈಮ್ ಬಿಟ್ಬಿಟ್ಟು ಸುಮ್ಮನೆ ಬಿಸಿ ಮಾಡಿಕೊಂಡ್ರೆ ಸಾಕು. ಒಂದು 5 ಸೆಕೆಂಡು, ಜಾಸ್ತಿ ಬೇಡ, 5 ಸೆಕೆಂಡು ಬಿಸಿ ಮಾಡಿಕೊಂಡು ಈ ರೀತಿ ಟ್ಯಾಪ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಗ್ಲಾಸ್ ರೀತಿಯಲ್ಲಿ. ಇದು ನೋಡೋಕ್ಕೂ ಡಿಸೈನಾಗಿ ದೇವ್ರ ಮುಂದೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ರೀತಿಯೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ಸರಿ ಅಂತೂ ನೀವು ಟ್ರೈ ಮಾಡಲೇಬೇಕು ಈ ಉಂಡೆ ಅಂತೂ. ನಾನು ತೊಗೊಂಡಿರೋ ಅಳತೆಗೆ 13 ಉಂಡೆ ಮತ್ತು 1 ಗ್ಲಾಸ್ ಆಗಿದೆ. ನಮ್ಮ ಚಾನಲಲ್ಲಿ ಪ್ರಸಾದ ರೆಸಿಪಿ ಇದೆ, ನೋಡಿಲ್ಲ ಅಂದರೆ ನೋಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.